ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ನಾವು ಸಿಂಗಲ್ ಗೋಡ ಚೇಂಜ್ ಮಾಡಿದೆ, ಸಿಂಗಲ್ ಗೋಡ ಹಾಕದೆ ನಾವು ಡಬಲ್ ಗೋಡದಲ್ಲೇ ನಾವು ಥ್ರೆಡ್ ಪೈಪಿಂಗ್ನ ಮಾಡ್ಬೋದು ತುಂಬ ಈಸಿಯಾಗಿ. ನಾವು ಸಿಂಗಲ್ ಗೋಡ ಹಾಕಿ ಥ್ರೆಡ್ ಪೈಪಿಂಗ್ನ ಮಾಡೋದಕ್ಕಿಂತ ಡಬಲ್ ಗೋಡದಲ್ಲೇ ನಾವು ತುಂಬ ಈಸಿಯಾಗಿ ನಾವು ಪೈಪಿಂಗ್ನ ಮಾಡ್ಬೋದು, ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಆ ಪೈಪಿಂಗ್ನ ಸ್ಟಿಚಿಂಗ್ ಮಾಡಿಬಿಟ್ಟು ಅದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಾವು ಮಾಮೂಲಲ್ಲಿ ಮಿಷನ್ನಲ್ಲಿ ಒಂದು ಸ್ಕ್ರೂ ಇರುತ್ತೆ, ಆ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡಿಬಿಟ್ಟು ನಾವು ನಮಗೆ ಆ ಗೋಡೆ ಏನಿರುತ್ತೋ ಅದನ್ನು ಒಂದು ಕಡೆ ಯಾವುದಾದ್ರೂ ಒಂದು ಕಡೆ ಸೈಡು ನಾವು ಅದನ್ನು ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡಿ ಆ ಸೂಜಿನ ಆ ಗೋಡೆಗೆ ಟಚ್ ಆಗದೆ ಇರೋ ರೀತಿಯಲ್ಲಿ ಸೂಜಿನ ನಾವು ಫಸ್ಟ್ ಕೆಳಗಡೆ ಇಳಿಸ್ಕೊಂಡು ಆ ಗೋಡನ ಫುಲ್ ಕ್ರಾಸ್ ಮಾಡಬೇಕು. ಒಂದು ಸ್ವಲ್ಪ ಜಾಗ ಬಿಡಬೇಕು. ನಮಗೆ ಈ ಥ್ರೆಡ್ ಎಷ್ಟಿರುತ್ತೋ ಅಷ್ಟು ಜಾಗ ಬರುತ್ತೆ, ಅಷ್ಟು ಜಾಗನ ನಾವು ಫ್ರೀ ಮಾಡಬೇಕು. ನಾವು ಡಬಲ್ ಗೋಡದಲ್ಲಿ ಆ ಜಾಗನ ನಾವು ಒಂದು ಸೈಡ್ ಬಿಟ್ಟಿರ್ತೀವಲ್ವ, ಆ ಜಾಗದಲ್ಲಿ ನಾವು ಆ ಥ್ರೆಡ್ನ ಕರೆಕ್ಟಾಗಿ ಆ ಜಾಗದಲ್ಲಿ ಆ ಗೋಡದಲ್ಲಿ ನಾವು ಸೆಂಟರ್ಗೆ ಆ ಥ್ರೆಡ್ನ ತಗೊಂಡು ನಾವು ಪೈಪಿಂಗ್ನ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ವಿಡಿಯೋನ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ. ಆದರೂ ನಿಮಗೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಮತ್ತು ಪೈಪಿಂಗ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸೋ ಥರನೇ ವಿಡಿಯೋ ಮಾಡಿದ್ದಾರೆ. ನಾನು ವಿಡಿಯೋ ಮಾಡಿಲ್ಲ, ಮೊಬೈಲಲ್ಲಿ ಬೇರೆಯವರು ವಿಡಿಯೋ ಮಾಡಬೇಕಾದ್ರೆ ಅದು ನೋಡ್ಕೊಳ್ದೆ ಸರಿಯಾಗಿ ವಿಡಿಯೋ ಮಾಡಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಷಮಿಸಿ, ಮತ್ತು ವಿಡಿಯೋನ ನೋಡಿ ಅರ್ಥ ಆಗುತ್ತೆ. ಇದ್ರದ್ದು ನಿಮಗೆ ಡಿಸೈನ್ ಇದೆ, ಇದು ನೀವು ವಿಡಿಯೋನ ಲಾಸ್ಟ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಇಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ನೀವು ಸಿಂಗಲ್ ಗೋಡನ ಹಾಕ್ದೇ ಡಬಲ್ ಗೋಡನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಡಬಲ್ ಗೋಡನ ಸ್ವಲ್ಪ ಟೈಟ್ ಮಾಡಿಕೊಂಡು ನಿಮಗೆ ಆ ಗೋಡ ಏನಿದೆಯೋ ಅದನ್ನು ಪರ್ಫೆಕ್ಟಾಗಿ ಆ ಕಡೆ ಈ ಕಡೆ ಅಲ್ಲಾಡದೇ ಇರೋ ಥರ ಫಸ್ಟ್ ಟೈಟಾಗಿ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು ನಟ್ಟಿರುತ್ತೆ ನೋಡಿ, ಅಲ್ಲಿ ಆ ಸ್ಕ್ರೂನ ನೀವು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಆ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡಿಕೊಂಡು ನೀವು ಆ ಗೋಡನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ ಒಂದು ಸೈಡಿಗೆ ಬರೋ ಥರ ನೀವು ಆ ಗೋಡನ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಫುಲ್ ಟೈಟ್ ಮತ್ತು ಆ ಸ್ಕ್ರೂನು ಫುಲ್ ಟೈಟ್ ಮಾಡಬೇಕು. ಟೈಟ್ ಮಾಡಿದರೆ ನಿಮಗೆ ಅದು ಪಕ್ಕ ಫಿಟ್ಟಿಂಗಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನೀವು ಆ ಥ್ರೆಡ್ಡನ್ನ ಕ್ಲಾತ್ ಒಳಗೆ ಹಾಕ್ಕೊಂಡು ನೋಡಿ, ಈ ಥರ ಕ್ಲಾತ್ ಒಳಗೆ ಹಾಕ್ಕೊಂಡು ನೀವು ಸ್ಪೇಸ್ ಏನು ಬಿಟ್ಟಿದ್ರೋ, ಜಾಗ ಏನು ಬಿಟ್ಟಿದ್ರೋ ಆ ಜಾಗದಲ್ಲಿ ಆ ಥ್ರೆಡ್ ಇರಬೇಕು. ಅದರ ಪಕ್ಕದಲ್ಲಿ ಸೂಜಿಯಿಂದ ಹೊಲಿಗೆ ಬೀಳಬೇಕು. ಆ ಥರ ಆದರೆ ನಿಮಗೆ ಆ ಥ್ರೆಡ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಒಂದೇ ಮೆಜರ್ಮೆಂಟಲ್ಲಿ ಒಂದೇ ರೀತಿಯಲ್ಲಿ ಬರುತ್ತೆ. ನೀವು ಆ ಸ್ಪೇಸ್ ಏನು ಬಿಟ್ಟಿದ್ರೋ ಆ ಸ್ಪೇಸಲ್ಲೇ ಕರೆಕ್ಟಾಗಿ ನಿಮಗೆ ಆ ಥ್ರೆಡ್ ಅನ್ನೋದು ಇರಬೇಕು. ಹಾಗಾದ್ರೇ ನಿಮಗೆ ಅದು ಥ್ರೆಡ್ ಪೈಪಿಂಗು ಇದರಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿದರೆ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಸಿಂಗಲ್ ಗೋಡಗಿನ ಇದರಲ್ಲೇ ತುಂಬ ನೀಟಾಗಿ ಬರೋದು. ಇದನ್ನು ಮಾರ್ಜಿನ್ ನೀವು ಏನಿದೆಯೋ ಮಾರ್ಜಿನ್ನ ಒಂದು ಗೋಡ ಸಿಂಗಲ್ ಗೋಡ ಮಾರ್ಜಿನ್ ಅಂದರೆ ನೀವು ಒಂದು 1/4 ಇಂಚ್ ಬಿಟ್ಟು ಇನ್ನು ಮಿಕ್ಕಿದ್ದು ಕ್ಲಾತ್ ಏನಿರುತ್ತೋ ಆ ಮಿಕ್ಕಿದ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇದು ನೀವು ಟರ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಮಾರ್ಜಿನ್ ಜಾಸ್ತಿ ಇದ್ದರೆ ಟರ್ನಿಂಗ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಈ ಮಾರ್ಜಿನ್ ಅಂತ ಏನಿದೆಯೋ ಈ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಕೊಂಡು ನೀವು ಒಂದು 1/4 ಇಂಚ್ವರೆಗೂ ಮಾರ್ಜಿನ್ ಇಟ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ತುಂಬ ನೀಟಾಗಿ ಯಾವುದೇ ಶೇಪ್ ಇದ್ರೂ ಅದು ಬೆಂಡ್ ಆಗುತ್ತೆ. ಪೈಪಿಂಗ್ ಅನ್ನೋದು ನಾವು ಪರ್ಫೆಕ್ಟಾಗಿ ಸಿಂಕ್ ಆಗದೇ ಇರೋ ರೀತಿಯಲ್ಲಿ ನಾವು ಪೈಪಿಂಗ್ನ ಮಾಡ್ಬೋದು. ಈ ಮಾರ್ಜಿನ್ನ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ನೀಟಾಗಿರುತ್ತೆ. ಪೈಪಿಂಗ್ ಮಾಡೋದಕ್ಕೂ ನಿಮಗೆ ಕಷ್ಟ ಅನಿಸೋದಿಲ್ಲ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೀವು ನಾನು ಈಗ ಇದರಲ್ಲಿ ತೋರಿಸ್ತಿರೋದು ನಿಮಗೆ ಬ್ಲೌಸ್ನ ಒಂದು ಪಾರ್ಟ್ ಅಂದರೆ ನಿಮಗೆ ಮೇಲ್ಗಡೆ ಇದೇನಿದೆಯೋ ಇದು ನೆಟ್ಟೆಡ್ ಬರುತ್ತೆ. ಓಕೆನಾ? ನೀವು ಇದನ್ನು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಕಟ್ ಮಾಡಿರ್ತೀರಲ್ವ ನೀವು 1/4 ಇಂಚು ಅಷ್ಟು ಮಾರ್ಜಿನ್ಗೆ ನೀವು ಇದನ್ನು ಇಟ್ಕೊಂಡು ಆ ಸ್ಪೇಸ್ ನೀವು ಗೋಡಾದ ಸ್ಪೇಸ್ ಏನಿರುತ್ತೋ ಅದರಲ್ಲಿ ಕರೆಕ್ಟಾಗಿ ಅದನ್ನು ಪೈಪಿಂಗು ಬರೋ ಥರ ನೋಡಿಕೊಂಡು ಅದಕ್ಕೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಫಸ್ಟು ನೀವು ಟ್ರೈ ಮಾಡಿ, ಇದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ದೇ ಇರ್ಬೋದು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೀವು ಅದರಲ್ಲಿ ಕರೆಕ್ಟಾಗಿ ಅದನ್ನು ಪರ್ಫೆಕ್ಟಾಗಿ ಆ ಮಾರ್ಜಿನ್ಗೆ ತಗೊಂಡು ಅದನ್ನು ಕಟ್ ಮಾಡ್ಕೊಂಡು ನಂತರ ನೀವು ಲೈನಿಂಗ್ನ ತಗೊಂಡು ಕ್ರಾಸ್ ಪೀಸೇ ತೊಗೊಳ್ಬೇಕು. ಓಕೆನಾ? ಕ್ರಾಸ್ ಪೀಸ್ ತೊಗೊಂಡ್ರೆ ನಿಮಗೆ ಅದು ಈ ಶೇಪ್ ಅನ್ನೋದು ನಮಗೆ ಬೆಂಡ್ ಆಗುತ್ತೆ. ಇದನ್ನು ನಾವು ಇನ್ನೊಂದು ಥರನೂ ಮಾಡ್ಬೋದು. ಲೈನಿಂಗ್ ಒಳಗಡೆ ಇಟ್ಟು ನಾವು ಅದನ್ನು ಪಕ್ಕ ಮಾಡ್ಬೋದು. ಆದರೆ ಇದು ನೆಟ್ಟೆಡ್ ಆಗಿರೋದ್ರಿಂದ ಮೇಲ್ಗಡೆ ನೆಟ್ಟೆಡ್ ಬರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಕ್ಲಾತ್ನ ತೊಗೊಳ್ತೀವಿ. 1 ಇಂಚ್ ಅಗಲದವರೆಗೂ ಕ್ರಾಸ್ ಪೀಸು ಲೈನಿಂಗ್ ಪೀಸ್ನ ತೊಗೊಳ್ಬೇಕು. ಓಕೆನಾ? ಲೈನಿಂಗ್ ಪೀಸ್ನ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿದರೆ ನಿಮಗೆ 1/2 ಇಂಚ್ ಆಗುತ್ತೆ. ಇಲ್ಲಿ ನೀವು ಪೈಪಿಂಗ್ ಮಾಡಬೇಕಾದ್ರೆ
ತುಂಬ ಕೇರ್ ಆಗಿರಬೇಕು. ಅಂದರೆ ನಿಮಗೆ ಈ ಕೆಳಗಡೆ ನಮಗೆ ಆ ಥ್ರೆಡ್ ಅನ್ನೋದು ಕಾಣಿಸೋದಿಲ್ಲ. ನಮಗೆ ಈ ಸ್ಪೇಸ್ ನಾವು ಡಬಲ್ ಗೋಡದಲ್ಲಿ ಜಾಗ ಏನು ಬಿಟ್ಟಿದ್ದು ಆ ಜಾಗದಲ್ಲೇ ಆ ಥ್ರೆಡ್ ಅನ್ನೋದು ಬೀಳಬೇಕು. ಓಕೆನಾ? ಆ ಥ್ರೆಡ್ ಅನ್ನೋದು ಆ ಜಾಗದಲ್ಲಿ ಬಿದ್ದರೆ ನಿಮಗೆ ಅದ್ರ ಪಕ್ಕದಲ್ಲಿ ಹೊಲಿಗೆ ಅನ್ನೋದು ಬೀಳುತ್ತೆ. ಅದ್ರ ಪಕ್ಕದಲ್ಲಿ ಹೊಲಿಗೆ ಬಿದ್ದಾಗ ನಿಮಗೆ ಥ್ರೆಡ್ ಏನಿರುತ್ತೋ ಅಷ್ಟು ಥ್ರೆಡ್ಡು ಪೈಪಿಂಗು ತುಂಬ ನೀಟಾಗಿ ಕಾಣಿಸುತ್ತೆ. ನೀವು ಫಸ್ಟಿಂದನೂ ನೋಡ್ಕೊಳ್ತಾ ಒಂದು ಸ್ವಲ್ಪ ನೋಡ್ಕೊಳ್ತಾ ನೀವು ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಮಾರ್ಜಿನ್ನು ನೀವು ಜಾಸ್ತಿ ತೊಗೊಳ್ಬಾರ್ದು. ಮಾರ್ಜಿನ್ ಜಾಸ್ತಿ ತೊಗೊಂಡ್ರೂ ನಿಮಗೆ ಕಷ್ಟ ಆಗುತ್ತೆ. ಲೈನಿಂಗ್ ನೀಟಾಗಿ ಇಟ್ಕೊಂಡು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿದರೆ ಸಿಂಗಲ್ ಗೋಡಗಿನ್ನ ಇದರಲ್ಲಿ ನಿಮಗೆ ತುಂಬ ಈಸಿ, ತುಂಬ ಈಸಿ ಆಗುತ್ತೆ. ಯಾಕೆಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಹೇಳ್ತಾ ಇರೋದು. ನಾವು ಮಾಮೂಲಿ ಮಿಷನ್ನಲ್ಲೇ ಗೋಡನ ಪದೇ ಚೇಂಜ್ ಮಾಡ್ದೇನು ತುಂಬ ನೀಟಾಗಿ ಮಾಡ್ಬೋದು. ಹಾಗೆ ನಿಮಗೆ ಮಾರ್ಜಿನ್ ಏನಿರುತ್ತೋ ಆ ಮಾರ್ಜಿನ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಷಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಬರೋದು. ಓಕೆನಾ? ಇದರಲ್ಲಿ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಕಷ್ಟ ಅನ್ನಿಸ್ಬೋದು ಸ್ವಲ್ಪ. ಒಂದು ಸಾರಿ ಟ್ರೈ ನೋಡಿ. ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಹಾಗೆ ನೆಕ್ಸ್ಟು ಆ ಲೈನಿಂಗ್ನ ನೀವೇನು ಮಾಡ್ತೀರ ಅಂದರೆ, ಆ ಥರ ಲೈನಿಂಗ್ನ ನೋಡಿ ಒಂದು ಸೈಡ್ಗೆ ಈ ಥರ ಹಾಕ್ಕೊಂಡು ಲೈನಿಂಗ್ ಈ ಥ್ರೆಡ್ ಪೈಪಿಂಗ್ ಏನಿದೆಯೋ ಅದರ ಪಕ್ಕದಲ್ಲಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕಬೇಕು. ಮತ್ತು ಥ್ರೆಡ್ ಮೇಲೆ ಹಾಕಬಾರ್ದು. ಥ್ರೆಡ್ ಪಕ್ಕದಲ್ಲಿ ಲೈನಿಂಗ್ ಮೇಲೆ ಹಾಕಬೇಕು. ಲೈನಿಂಗ್ ಮೇಲೆ ಹಾಕಿದ್ರೇ ಅದು ನಮಗೆ ಒಳಗಡೆ ಫೋಲ್ಡಿಂಗ್ ಮಾಡಿದಾಗ ಥ್ರೆಡ್ ಪೈಪಿಂಗ್ ಅನ್ನೋದು ಹೊರಗಡೆ ತುಂಬ ನೀಟಾಗಿ ಕಾಣಿಸುತ್ತೆ. ಓಕೆನಾ? ನಾವು ಈ ಥರ ಸ್ಟಿಚ್ ಹಾಕಿ ಮತ್ತು ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದರೆ ನಾವು ನೆಕ್ಸ್ಟ್ ಇನ್ನು ಮಿಕ್ಕಿರೋದು ಎಮ್ಮಿಂಗ್ನ ಮಾಡ್ಕೊಳ್ಬೋದು. ಫಿನಿಷಿಂಗ್ ಅನ್ನೋದು ನಮಗೆ ತುಂಬ ನೀಟಾಗಿ ಇರುತ್ತೆ. ಈ ಥರ ಹೊಲಿಗೆ ಹಾಕಿದರೆ ನಮಗೆ ಒಳಗಡೆ ಫೋಲ್ಡಿಂಗ್ ಆಗೋದಕ್ಕೂ ತುಂಬ ಈಸಿ ಆಗುತ್ತೆ. ಈ ಥರ ನೀಟಾಗಿ ನೀವು ಸ್ಟಿಚ್ ಹಾಕಬೇಕಾದ್ರೆ ಥ್ರೆಡ್ ಮೇಲೆ ಹಾಕಬಾರ್ದು. ಓಕೆನಾ? ಥ್ರೆಡ್ ಮೇಲೆ ಹಾಕ್ದಂಗೆ ಈ ಥರ ನೀವು ಸ್ಟಿಚ್ನ ಹಾಕಬೇಕು. ಸ್ಟಿಚ್ನ ಹಾಕಿ ಅದನ್ನು ಈ ಥರ ಫೋಲ್ಡಿಂಗ್ ಮಾಡಿ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡೋದ್ರಿಂದ ಪೈಪಿಂಗ್ ಅನ್ನೋದು ಈ ಥರ ತುಂಬ ನೀಟಾಗಿ ಕಾಣಿಸುತ್ತೆ. ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಫಿನಿಷಿಂಗ್ ಚೆನ್ನಾಗಿರುತ್ತೆ, ನೋಡೋದಕ್ಕೆ ತುಂಬ ನೀಟಾಗಿ ಕಾಣಿಸುತ್ತೆ. ಮತ್ತು ನಮಗೆ ಕಚ್ಚಾ ಅನ್ನೋದು ಏನೂ ಇರೋದಿಲ್ಲ, ಪಕ್ಕ ಇರುತ್ತೆ. ಸ್ಟಿಚಸ್ಸು ಜಾಸ್ತಿ ಇರೋದಿಲ್ಲ, ಪಕ್ಕ ಇರುತ್ತೆ. ನಾವು ಇದ್ರ ಪಕ್ಕದಲ್ಲೇ ನಾವು ಒಂದು ಹೊಲಿಗೆನ ಹಾಕ್ಕೊಂಡ್ರೂ ನಮಗೆ ಇನ್ನೂ ಪರ್ಫೆಕ್ಟಾಗಿರುತ್ತೆ. ಇದಕ್ಕೆ ಎಮ್ಮಿಂಗ್ ಮಾಡ್ಕೊಳ್ಬೋದು ಇನ್ನು ಪಕ್ಕದಲ್ಲಿರೋದಕ್ಕೆ. ಇಷ್ಟು ಫಿನಿಷಿಂಗ್ ಇರುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟು ಇದರ ಮುಂದುವರೆ ಭಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್